ಹಾಯ್ ಫ್ರೆಂಡ್ಸ್, ಇವತ್ತಿನ ಕೆಲಸ ಒಂದು ಗೇಟ್ ಮಾಡ್ತಾ ಇದ್ದೀನಿ. ಈ ಗೇಟ್ 3 ಅಡಿಗೆ 6.5 ಇರೋದು. ಫಸ್ಟೇ ಪೈಪ್ ಎಲ್ಲ ಕಟಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಕಟಿಂಗ್ ಎಲ್ಲ ಮಾಡಿದಾದ್ಮೇಲೆ ಫ್ರೇಮ್ ಹಾಕ್ತಾ ಇದ್ದೀನಿ. ನೋಡ್ರಿ, ಈ ಫ್ರೇಮ್ಗೆ ಕರೆಕ್ಟ್ ಆಗಿ 90 ಡಿಗ್ರಿ ಆಗಿ ಇಕ್ಬೇಕು. ಈ ಫ್ರೇಮ್ ಕರೆಕ್ಟ್ ಆಗಿ 90 ಡಿಗ್ರಿ ಬರಬೇಕು. ಅದಕ್ಕೋಸ್ಕರ ಮೂಲಮಟ್ ಯೂಸ್ ಮಾಡ್ತೀವಿ. ಈ ಫ್ರೇಮ್ಗೆ ಪೈಪ್ ಯೂಸ್ ಮಾಡ್ತಾ ಇರೋದು 1.5 18 ಗೇಜ್. ಸೆಂಟ್ರ್ ಪೈಪ್ ಕಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಸೆಂಟ್ರ್ ಪೈಪ್ ಎಲ್ಲ ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡ್ರಿ, ಪೈಪ್ ಎಲ್ಲ ಕಟಿಂಗ್ ಎಲ್ಲ ಆಗೋಯ್ತು. ಇವಾಗ ಜೋಡಿಸ್ತಾ ಇದ್ದೀನಿ. ಫಸ್ಟ್ ಟಾಕಾಗಳು ಹಾಕೊಂತೀವಿ, ಫುಲ್ ವೆಲ್ಡಿಂಗ್ ಮಾಡಲ್ಲ. ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ತಿರ್ಗಾ ಬೇಕಾದ್ರೆ ತೆಗಿಬೋದಂತ. ಇನ್ಸೈಡ್ ಪೈಪ್ ಯೂಸ್ ಮಾಡ್ತಾ ಇರೋದು 1.5 18 ಗೇಜ್. ಇದನ್ನು ಸೆಟ್ಟಿಂಗ್ ಎಲ್ಲ ಆಗೋಯ್ತು. ಇವಾಗ ಫುಲ್ ವೆಲ್ಡಿಂಗ್ ಮಾಡ್ತಾ ಇದ್ದೀನಿ. ಇದು ಯಾಕಪ್ಪ ನೀರು ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ವೆಲ್ಡಿಂಗ್ ಮಾಡ್ತೀವಲ್ಲ, ಅದು ಹೀಟ್ಗೋಸ್ಕರ ಪೈಪ್ ಬೆಂಡ್ ಆಗ್ಬಿಡುತ್ತೆ. ಇದು MS ಲೇಸರ್ ಕಟಿಂಗ್ ಸೀಟ್ ಅಂತೀವಿ ನಾವು. ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಸಿಗುತ್ತೆ ಇದರಲ್ಲಿ, ಕಸ್ಟಮ್ ಮೇಡ್ ಡಿಸೈನ್ಸ್. ಇವತ್ತಿನ ಕೆಲಸ ಇಲ್ಲಿವರೆಗೂ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಕೆಲಸ ತೋರಿಸ್ತೀನಿ.